ಇವತ್ತಿನ ಹಾಟ್ ಸೀಟ್ನಲ್ಲಿ ಮಾಜಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿರೋಧ ಪಕ್ಷದ ನಾಯಕರಾದ ಮೇಲೆ ಹೇಗಿದೆ ರಾಜಕೀಯ? ರಾಜಕೀಯ ವಿರೋಧ ಪಕ್ಷ ನಾಯಕ ಅಂತ ಹೇಳಿದ್ರೆ ಸದಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥದ್ದು, ಸರ್ಕಾರದ ತಪ್ಪುಗಳನ್ನು, ಸರ್ಕಾರಕ್ಕೆ ಜನಗಳಿಗೆ ಏನು ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗುವಂಥದ್ರಲ್ಲಿ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುವಂಥದ್ದು ವಿರೋಧ ಪಕ್ಷದ ನಾಯಕನ ಕೆಲಸ. ನಮಗೆ ಈ ಬಾರಿ ಅಧಿವೇಶನದಲ್ಲೂ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ. ಅವರೇ ಅವ್ರ ತಲೆ ಮೇಲೆ ಕಲ್ಲಾಕ್ಕಂತ ಇದ್ದಾರೆ. ಕನ್ನಡದ ವಿಚಾರ ಇರ್ಬೋದು, ಹನುಮ ಧ್ವಜ ವಿಚಾರ ಇರ್ಬೋದು, ಬರಗಾಲದ ವಿಚಾರ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸಭೆಯಲ್ಲಿ ಕೂಗಿದೆ, ಇದೆಲ್ಲ ಇಶ್ಯೂಗಳು. ಇವೆಲ್ಲವನ್ನು ಈ ಬಾರಿ ಸಮರ್ಥವಾಗಿ ಕಾಂಗ್ರೆಸ್ ಯಾವ ರೀತಿ ಜನಗಳಿಗೆ ಅನ್ಯಾಯ ಮಾಡ್ತಾಯಿದೆ, ಯಾವ ರೀತಿ ರಾಜ್ಯಕ್ಕೆ ದ್ರೋಹ ಬಗೆತಾ ಇದೆ, ಇದನ್ನು ಸಮರ್ಥವಾಗಿ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದನ್ನು ನಮ್ಮ ಪಾರ್ಟಿ ನಾವು ಸಮರ್ಥವಾಗಿ ಮಾಡಿದ್ದೀರಿ. ಅದೇ ವಿರೋಧ ಪಕ್ಷ. ರಾಜಕೀಯದಲ್ಲಿ ಏನು ಬದಲಾವಣೆ ಆಗಿಲ್ಲ ಈಗ ವಿರೋಧ ಪಕ್ಷರಾದ ಮೇಲೆ? ರಾಜಕೀಯದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಓದುವಂಥದ್ದು ಬದಲಾವಣೆ ಆಗಿದೆ, ಆ್ಯಕ್ಟಿವ್ ಆಗಿರುವಂಥದ್ದು ಬದಲಾವಣೆ ಆಗಿದೆ, ಜನಗಳ ಸಂಪರ್ಕ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಪ್ರವಾಸಗಳು ಜಾಸ್ತಿ ಆಗಿದೆ. ಸೊ ಇವೆಲ್ಲ ಬದಲಾವಣೆನೇ. ಹೊರ ರಾಜಕೀಯ ಕಷ್ಟನಾ ಇಲ್ಲ ಒಳ ರಾಜಕೀಯ ಕಷ್ಟನಾ? ಎರಡೂ ಕಷ್ಟನೇ. ಎರಡೂ ಒಂದೇ, ಒಂಥರ ಕತ್ತಿ ಎರಡು ಅಲಗಿದ್ದಂಗೆ. ಎರಡೂ ಮಾಡಬೇಕು ಸಮರ್ಥವಾಗಿ. ನೋಡಿ, ಎಲ್ಲ ಪಾರ್ಟಿಯಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತಂಗೂ ನಾನು ಲೀಡರ್ ಆಗಬೇಕು ಅನ್ನೋದು ಇದ್ದೇ ಇರ್ತೈತೆ. ಪ್ರತಿಯೊಬ್ಬರು ಪಾರ್ಟಿ ಹೊರಗಡೆ ವಿರೋಧ ಪಕ್ಷಗಳು ನಮ್ಮನ್ನು ವಿರೋಧ ಮಾಡುವಂಥದ್ದು ಇದ್ದೇ ಇರ್ತೈತೆ. ಇದು ನ್ಯಾಚುರಲ್. ಇವೆರಡನ್ನೂ ಕೂಡ ಯಾವ್ದು ಮ್ಯಾನೇಜ್ ಮಾಡೋದು ಯಾವ್ದು ಕಷ್ಟ? ಸ್ವಲ್ಪ ಒಳಗಡೆದೇ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಹೊರಗಡೆದನ್ನ ಫೇಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ. ಈಗ ನಮ್ಮಲ್ಲಿ ಆ ಥರದ್ದೇನೂ ಇಲ್ಲ. ಈಗ ಇರೋವಂಥ ಹೊಸ ನಾಯಕತ್ವ ಎಲ್ಲ ಬಂದಿರೋದ್ರಿಂದ ನಮ್ಮ ಒಳಗಡೆ ಅಂಥದ್ದೇನೂ ಭಾಳ ಡಿಫರೆನ್ಸಸ್ ಇರೋವಂಥದ್ದು ಈಗ ಸದ್ಯಕ್ಕೆ ಪಾರ್ಟಿಯಲ್ಲಿ ಆ ಥರದ್ದೇನೂ ಇಲ್ಲ. ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡ್ತಾ